ಮಂಗಿ ಮಂಗಿ ಬಾರಿ ಜಲ್ದಿ ಹೋಗೋಣ. ಹ್ಞೂ ಬಂದೆ ನಡಿ ಹೋಗೋಣ. ಅಲ್ಲ ಅದೇನೋ ನಾಟಕ ಗೀಟ್ಕ ಅಂತಂದೆ, ಏನು ಯಾರೋ ಹೇಳ್ ಕಳ್ಸ್ಯಾರ ಇಬ್ರಿಗೂ ಅಂತ ಹೇಳ್ತಿದ್ದೆ. ಇಬ್ರು ಹೋಗೋಣ ಅವ್ರಿಗೆ ಅಂತನ. ಹಾಂ ಸುಮ್ಮನೆ ನಾನು ಹೇಳಿದ್ದು ಪಕ್ಕದೂರಿಂತಕ್ಕೆ ಹೋಗ್ತೀವಿ ನಾವು ಅಂತಾನ, ನಿಮ್ಮ ಅಮ್ಮಗೆ ಗೊತ್ತಾಗಲಿ ಅಂತಾನ. ಇವತ್ತು ಯಾರು ಕೂಲಿ ಕರೆದಿಲ್ಲ ನಮ್ಮನ್ನ. ಇವತ್ತು ನಿಮ್ಮ ಅಮ್ಮನ ಬಂಡವಾಳ ಏನು ಅಂತಾನ ತೋರಿಸ್ತೀನಿ. ಈಗ ಎಲ್ಗೋ ಹೋಗೈತಿ, ನಾವಿಬ್ರು ಕೂಲಿ ಹೋಗ್ಲಿ ಅಂತಾನ. ನಾವಿಬ್ರು ಕೂಲಿ ಹೋಗ್ತಿದ್ದಂಗೆ ಅತ್ಲಿಂದ ಬಂದು ಇಲ್ಲಿ ಅದೇನು ಮಾಡ್ಕೊಂಡೆ ಹೋಗ್ಬಿತ್ತೋ ಹೋಟ್ಲಾಗ ತಂದು ತಿಂಬುತ್ತೋ ಗೊತ್ತಿಲ್ಲ. ತಿಂಡಿ ಅಂತೆ, ಬೋಂಡ ತಿಂಬೋದು, ಪಕ್ಕಡ ತಿಂಬೋದು, ಅದು ಇದು ಹಣ್ಣಂತೆ ಎಲ್ಲ ತಿಂತೈತಂತೆ. ನೋಡಿರೋರು ಹೇಳಿದ್ರು. ನಿನಗೂ ಇವತ್ತು ತೋರಿಸ್ತೀನಿ ನಡಿ. ಮಾಡ್ಕೊಂಡು ತಿಂಬಕ್ಕಾಗಲ್ಲ ಬಿಡು, ಮಾಡ್ಕೊಂಡು ತಿಂದ್ರೆ ನಮಗೆ ಗೊತ್ತಾಗ್ದಂಗೆ ಇರುತ್ತಾ? ಹಾಂ ಹೇಳು. ಮಾಡ್ಕೊಂಡು ತಿಂಬಕ್ಕೆ ಯಾಕಾಗಲ್ಲ, ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ತಿಂಬೋದು, ಉಂಬೋದು, ಮಧ್ಯಾಹ್ನ ಕೊಟ್ಟು ತಿಂಬೋದು, ಸಾಯಂಕಾಲ ನಾವು ಬರೋಟ್ಗೂ ಮುಂಚೆನೆ ತಿಂದು ಖಾಲಿ ಮಾಡೋದು. ಇಲ್ಲಾಂದ್ರೆ ಹೋಟ್ಲಾಗ ಅದು ದುಡ್ಡು ಹೆಂಗು ನಾನು ನೀನು ಕೂಲಿ ಹೋಗಿ ದುಡ್ಡು ಅವತ್ತೆ ಕೈಗೆ ಕೊಡ್ತೀವಿ, ಅವತ್ತೆ ದುಡ್ಡು ಇಕ್ಕೊಂಡು ಹೋಟ್ಲಾಗ ತಂದು ತಿನ್ಬೋದು. ಒಂದೊಂದು ದಿವಸ ಮಾಡ್ಕೊಂಬತ್ತೆ, ಒಂದೊಂದು ದಿವಸ ಹೋಟ್ಲಾಗ ತಂದು ತಿನ್ಬೋದು. ದುಡ್ಡು ಇರುತ್ತಲ್ಲ. ಏನೋ ನನಗೇನು ಹಂಗೆ ಅನ್ಸಲ್ಲಪ್ಪ. ನಿನಗೆ ಹಂಗೆ ಅನ್ಸಲ್ಲ. ನಿಮ್ಮ ಅಮ್ಮನ ಮೇಲೆ ನಿನಗೆ ಪ್ರೀತಿ ಶಾನೆ ಅಲ್ವಾ, ಅದಕ್ಕೇನೆ. ನಡಿ ಇವತ್ತು ನಿಮ್ಮ ಅಮ್ಮನ ಬಂಡವಾಳನ ತೋರಿಸ್ತೀನಿ, ಅವಾಗ ನೀನು ಒಪ್ಕೋಬೇಕು. ಎಲ್ಲ ದುಡ್ಡು ನೀನು ದುಡ್ದಿರೋದೆಲ್ಲ ನನ್ನ ಕೈ ಕೊಡಬೇಕು, ನಾನು ದುಡ್ದಿರೋ ನಾನೇ ಇಕ್ಕೊಂತೀನಿ. ಏನೇನು ಬೇಕಾದನ್ನೆಲ್ಲ ನಾನೇ ತರ್ತೀನಿ, ನಿಮ್ಮ ಅಮ್ಮನ ಕೈ ಕೊಡಲ್ಲ. ನಿನ್ನ ಮೇಲೂ ಪ್ರೀತಿ ಐತೆ ಕಣೆ, ಯಾಕೆ ಹಂಗಂತೀಯ? ನನ್ನ ಮೇಲೆ ಪ್ರೀತಿ ಐತಂತೆ. ಮೊದಲು ನಿಮ್ಮ ಅಮ್ಮ, ಆಮೇಲೆ ನಾನು. ಸರಿ ಆಯ್ತು ಬಿಡು. ಈಗ ನಿಮ್ಮ ಅಮ್ಮಯಿಂದ ಇನ್ನೊಂದು ಮುಖಾನ ತೋರಿಸ್ತೀನಿ. ನಡಿ ಹೋಗೋಣ, ಕೂಲಿ ಹೋಗ್ತೀವಿ ಅಂತಾನ. ನಿಮ್ಮ ಅಮ್ಮಯ್ಯ ಬರ್ಬೋದು ಈಗಲಾಗ್ಲನ, ನಾವು ಹೇಳ್ಬಿಟ್ಟು ಹೋಗೋಣ ನಡಿ. ಸರಿ ಬಾ, ಅದೇನು ತೋರಿಸ್ತೀಯೋ ತೋರಿಸು. ಬಾರಿ ಹೋಗೋಣ, ಯಾಕಲ್ಲೇ ನಿಂತ್ಕೊಂಡೆ? ನಿಮ್ಮ ಅಮ್ಮಯ್ಯ ಬರಲಿ ಇರು, ಒಂದು ಕ್ಷಣ ಹೊತ್ತು. ಬಂದ ಮೇಲೆ ಕೂಲಿ ಹೋಗ್ತಾ ಇದೀವಿ ನಾವಿಬ್ರು ಬೇರೆ ಹೊರ್ತಕ್ಕೆ ಅಂತ ಹೇಳಿ ಹೋಗೋಣ. ಯಾಕೆ? ನಿಮ್ಮ ಅಮ್ಮಗೆ ಅನುಮಾನ ಇರಬಾರ್ದಲ್ಲ, ಇವ್ರು ಕೂಲಿ ಹೋದ್ರೋ ಇಲ್ವೋ ಅಂತಾನ, ಅದಕ್ಕೇನೆ. ಹೇಳಿ ಹೋದ್ರೆ ಅನುಮಾನ ಇರಲ್ಲ. ಅದಕ್ಕೇನೆ. ಬಂತು ನೋಡು ನಿಮ್ಮ ಅಮ್ಮಯ್ಯ. ಇದ್ಯಾಕೆ ಇವ್ರು ಇಲ್ಲೇ ನಿಂತ್ಕೊಂಡ್ರೆ, ಕೂಲಿ ಹೋಗಲ್ವ ಇವತ್ತು? ಲೇ ಪೆಂಗ, ಮಂಗಿ, ಯಾಕ್ರೆ ಅದೆಲ್ಲ ಬೇರೆ ಊರ್ತಕ್ಕೆ ಇಬ್ರು ಒಂದೇ ತಕ್ಕೆ ಹೋಗ್ತೀವಿ ಕೂಲಿನ ಅಂತ ಹೇಳ್ತಾ ಇದ್ರಿ, ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀರಾ? ಯಾಕೆ ಹೋಗಲ್ಲ? ಇನ್ನು ಟೈಮ್ ಆಗಿಲ್ಲ ನಿಮಗೆ? ಅಲ್ಲಿ ಉಂಡ್ರ ಇಲ್ವೋ? ಅಯ್ಯೋ ಯಮ್ಮ, ಈಗಿನ ಉಂಡು ಕೂಲಿ ಹೋಗೋಣ ಅಂತ ಇಬ್ರು ಹೊರಟಿದ್ದೀವಿ. ಇಬ್ರು ಬೇರೆ ಊರ್ ತಕ್ಕೆ ಹೋಗ್ತೀವಿ. ನೀನು ಉಣ್ಣೋಗಮ್ಮ, ಹೋಗು ಉಣ್ಣೋಗಿ, ಯೋಟತ್ತಾಗೆ ತಾಲೇನೆ. ಹೌದಾ? ಅಯ್ಯೋ ನೀವು ಕೂಲಿ ಹೋಗಾರು, ನೀವು ಹೊತ್ತು ಮುಂಚೆ ಉಂಡ್ರಿ. ನಂದೇನಪ್ಪ, ನೀವು ಹೋದ್ಮೇಲೆ ನಿಧಾನಕ್ಕೆ ಹೋಗ್ತೀನಿ, ಏನು ಪರವಾಗಿಲ್ಲ, ನನಗೆ ನಿನ್ನ ಒಟ್ಟಿಲ್ಲ, ಹೋಗ್ತೀನಿ ನಾನು, ನೀವು ಹೋಗ್ರಿ. ಸರಿ ಅಮ್ಮ, ಬಾರೆ ಹೋಗೋಣ ಮಂಗಿ. ಸರಿ ಅತ್ತೆ, ನಾವು ಕೂಲಿ ಹೋಗಿ ಬರ್ತೀವಿ. ಹೋಗ್ರಿ ಜಲ್ದು. ಅಯ್ಯೋ ಹೊಲ್ದಾಗ್ಲಾರು ಬೈಕ್ ಎಂತಾರ, ತಿರ್ಗಾ ಜಲ್ದು ಹೋಗಿದ್ರೆ ಒತ್ತಿಗೆ ಸರಿಯಾಗಿ ಹೊಲ್ದಾಗ ಇರಬೇಕು. ಅವ್ರು ಕೂಲಿಗೆ ಕೊಡಕ್ಕೆ ತಕ್ಕಂಗೆ ನಾವು ಟೈಮ್ ಸರಿಯಾಗಿ ಹೋಗ್ಬೇಕು. ಹೋಗ ಕರ್ಕೊಂಡು. ಅತ್ತೆ ಜಲ್ದು ಹೋಗ್ಬೇಕು, ಇಲ್ಲಿದ್ರೆ ಬೈತಾರೆ. ನಡಿಯಪ್ಪ ಹೋಗೋಣ. ಹೋದ್ರಲ್ಲ ಸದ್ಯ, ನಾನು ಇವಾಗ ಊಟ ಮಾಡ್ತೀನಿ. ಹೆಂಗೋ ಹೋದ್ರಲ್ಲ, ಈಗಲೇ ಹೋಟ್ಲಿಗೆ ಹೋಗಿ ಒಂದಿಷ್ಟು ಇಡ್ಲಿ, ಆಮೇಲೆ ಬೋಂಡ, ಇನ್ಯಾತು ಒಂದಿಷ್ಟು ಕೇಸರಿ ಬಾತು ತಗೊಂಬರೋಣ. ಇಷ್ಟು ಹೆಚ್ಚಾಗಿ ತಗೊಂಬರೋಣ. ಇಡ್ಲಿನೂ ಬೋಂಡ, ಆಮೇಲೆ ಏನು ಕೇಸರಿ ಬಾತು ತಗೊಂಬಂದು ತಿಂಬಣ. ಮಧ್ಯಾಹ್ನಕ್ಕೆ ಒಂದಿಷ್ಟು ಉಳ್ಸೋಣ, ಸಾಯಂಕಾಲಕ್ಕೆ ಏನಾದ್ರೂ ಏನು ಮಾಡ್ಕೊಂಡು ತಿಂಬಣ. ಹಾಗೆ ಮಾಡ್ತೀನಿ. ಅವಲಕ್ಕಿ ತಗೊಂಬಂದು ಒಗ್ಗರಣೆ ಹಾಕೊಂಡು ತಿಂದುಬಿಡ್ತೀನಿ. ನಡಿಯೇ ಹೋಗೋಣ, ಯಾಕೆ ನಿಂತ್ಕೊಂಡೆ? ಇಲ್ಲೇ ಇರು, ಇತ್ಲಾಗೇನು ಬರಲ್ಲ. ನಿಮ್ಮ ಅಮ್ಮ ಇದು ಹಾಲೇನೆ ಹೊಲದ್ದು ರೋಡು, ಇತ್ಲ ಬರಲ್ಲ. ಹೋಟ್ಲು ತಕೋಗಿಲ್ಲ ಅಂದರೆ ಯಾತನ ತಗೊಂಬಂದು ಅಂಗಡಿಗೆ ತಿಂತೈತೆ, ಇಲ್ಲ ಮಾಡ್ಕೊಂಡಾದ್ರೂ ತಿಂಬುತ್ತೆ, ಹೋಟ್ಲಾಗಾದ್ರೂ ತಗೊಂಬಂದು ತಿಂಬುತ್ತೆ ನಿಮ್ಮ ಅಮ್ಮಯ್ಯ. ಇರು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ, ಅವಾಗ ಗೊತ್ತಾಗುತ್ತೆ. ಇಲ್ಲಿದ್ರೆ ಗೊತ್ತಾಗಲ್ಲ, ಇಲ್ಲಿ ಯಾರನ್ನ ನೋಡಿ ಹೇಳಿದ್ರೆ ಏನು ಮಾಡ್ತೀಯಾ? ಒಂದಿಷ್ಟು ಅಲ್ಲಿಗೆ ಹೋಗೋಣ ನಡಿ. ಊರು ಬಿಟ್ಟು ಆ ಕಡೆಗೆ. ಹೌದಲ್ವಾ? ಅದು ಸರಿನೇ, ನೀನು ಹೇಳೋದನ್ನು ಸರಿಯಾಗೈತೆ. ಬಾ, ಒಂದಿಷ್ಟು ಊರು ಬಿಟ್ಟು ಹೊಲ್ದಕ್ಕೆ ಹೋಗೋಣ, ಆಮೇಲೆ ಬರೋಣ. ಇಲ್ಲಿ ನಿಂತ್ಕಮ್ಮನ ಅಥವಾ ಇನ್ನು ಮುಂದಕ್ಕೆ ಹೋಗೋಣ? ಸಾಕಿಲ್ಲ ನಿಂತ್ಕ, ದೂರ ಹೋದೆ ತಿರ್ಗಾ ನಾವು ಹೋಗೋ ಹೊತ್ತಿಗೆ ತಿಂದು ಮುಗಿಸ್ತಾಳೆ ನಿಮ್ಮ ಅಮ್ಮಯ್ಯ. ಏನು ಮರ್ಯಾದೆ ಕೊಡ್ದಂಗೆ ತಿಂದು ಮುಗಿಸ್ತಾಳೆ ಗಿಗಿಸ್ತಾಳೆ ಅಂತಿದ್ಯಾ? ಸ್ವಲ್ಪ ದೊಡ್ಡವರು ಸಣ್ಣವರು ಅಂತ ನೋಡಿ ಮಾತಾಡಬೇಕು ಕಣೆ ಮಂಗಿ. ನಿಮ್ಮಮ್ಮ ಅದು ಯಾವ್ರಿಗೆ ದೊಡ್ಡವಳು ಏನೋ ಗೊತ್ತಿಲ್ಲ. ಆಯ್ತು ಬಿಡು, ಈಗ ನಿಮ್ಮ ಅಮ್ಮನ ಬಂಡವಾಳ ಗೊತ್ತಾಗುತ್ತಲ್ಲ, ಆವಾಗ ನಿನಗೆ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗೆ ಹೇಳ್ತಿದ್ದೆ ಅಂತಾನೆ. ಸರಿ ಆಯಿತು, ಇಲ್ಲಿಗನ ಬಂದ್ವಲ್ಲ, ನಡಿ ಹೋಗೋಣ. 10 ನಿಮಿಷ, ಒಂದು ಕಾಲು ಗಂಟೆ ಇರು, ಆಮೇಲೆ ಹೋಗೋಣ. 15 ನಿಮಿಷಗಳ ನಂತರ.
ಸರಿ ಆಯ್ತು ನಡಿ, ಈಗ 4 ಗಂಟೆಗಿನ್ನ ಜಾಸ್ತಿನೇ ಆಯ್ತು ಅನ್ಸುತ್ತೆ. ನಡಿ ಹೋಗೋಣ ಈಗ. ಹಾಂ ಸರಿ ಆಯ್ತು, ಈ ಕಡೆಯಿಂದ ಬೇಡ, ಈ ಕಡೆಯಿಂದನೇ ಹೋಗೋಣ, ನಡಿ. ಆ ಕಡೆಯಿಂದನೂ ಒಟ್ಟಿನಲ್ಲಿ ಹೋಗೋಣ ಬಾ. ಬರ್ರಿ ನಿಧಾನಕ್ಕೆ, ಈಗ ನೋಡ್ಬರ್ರಿ ಒಳಗೆ ಏನ್ ನಡೀತಾ ಇದೆ ಅಂತನ. ಅಯ್ಯೋ 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 ಅಯ್ಯೋ, ಇವು ನೋಡ್ತಾ ಇದ್ರೆ ಆಹಾ, ನಾನೆಷ್ಟು ಅದೃಷ್ಟವಂತೆ ಅಲ್ವಾ. ಕೇಸರಿ ಬಾತು, ಇಡ್ಲಿ, ಸಾರು, ಚಟ್ನಿ, ಬೋಂಡ, ಇವನ್ನೆಲ್ಲ ತಿಂದುಬಿಟ್ರೆ ಆಹಾ, ಇನ್ನೊಂದು ಬ್ಯಾಗ್ನಾಗೆ ಎತ್ತಿಕ್ಕಿದ್ದೀನಿ. ಯಾತ ಹಾಕ್ಸ್ಕೊಂಬಂದಿದ್ದೀನಿ, ಚಿತ್ರಾನ್ನನೋ ಏನಾನ ಮಧ್ಯಾಹ್ನ ತಿಮ್ಮನ. ಸಾಯಂಕಾಲಕ್ಕೂ ಅದೇ ಆಗುತ್ತೆ ಅನ್ಸುತ್ತೆ. 1-2 ಇಡ್ಲಿನೂ ತೆಗೆದಿಕ್ಕಿದ್ದೀನಿ, ಅದನ್ನೇ ತಿಂದ್ಬಿಡೋದು. ಈಗ ಸದ್ಯಕ್ಕೆ ತಿಂದ್ಬಿಡೋಣ. ನಿಮ್ಮ ಕೇಸರಿ ಬಾತ ಒಂದು ಅರ್ಧ ತಿಮ್ಮನ, ಬೋಂಡನೂ ಅಷ್ಟೇ ಅರ್ಧ ತಿಂದು ಇಡ್ಲಿನ ಅಷ್ಟು ತಿಂದ್ಬಿಡೋಣ. ಹೊಟ್ಟೆ ತುಂಬಿಡುತ್ತೆ ಅಮ್ಮ. ಇದು ಪಕ್ಕ ಹೋಟ್ಲಿಂದ ತಂದಿರೋದೆ. ಇಷ್ಟೆಲ್ಲನ 4 ಗಂಟೆ ಮಾಡೋಕ್ಕಾಗುತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಮನೆಯಾಗೇನೆ ಯಾತ ಚಿತ್ರಾನ್ನ ಉಪ್ಪಿಟ್ಟು ಯಾತ ಮಾಡ್ಕೊಂಡು ತಿಂತಾಳೆ. ಇಲ್ಲಾಂದರೆ ಹೋಟ್ಲಾಗೆ ಒಂದಿಷ್ಟು ಚಿತ್ರಾನ್ನನೋ 1-2 ಇಡ್ಲಿನೂ ತಂದು ತಿಂತಾಳೆ ಅಂತ ನಾನು ಅಂದ್ಕೊಂಡಿದ್ರೆ, ಈ ಕೇಸರಿ ಬಾತು, ಇಡ್ಲಿ, ಬೋಂಡ ಎಲ್ಲ ತಂದೆವಳಲ್ಲ. ನಾವಿಬ್ರು ಕೂಲಿ ಹೋಗಿ ಕಷ್ಟಪಟ್ಟು ದುಡ್ಕೊಂಬರೋದು, ನಮ್ಮನ್ನು ಕಳಿಸಿ ಈ ಮುದುಕಿ ಹಿಂಗೆ ಮಜಾ ಮಾಡೋದು. ಇರು ಮಾಡ್ತೀನಿ ಇವಳಿಗೆ. ಫಸ್ಟು ಎಲ್ಲಿಂದ ಶುರು ಮಾಡೋಣ? ಫಸ್ಟು ಕೇಸರಿ ಬಾತ್ ತಿನ್ಲಾ, ಇಡ್ಲಿ ತಿನ್ಲಾ, ಅಥವಾ ಬೋಂಡ ತಿನ್ಲಾ? ಯಾವುದರಿಂದ ಶುರು ಮಾಡೋಣ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಏನು ಮಾಡೋದು? ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾನಿಲ್ವಾ? ಮೊದಲು ಸಿಹಿ ತಿಂದು ಆಮೇಲೆ ಖಾರ ತಿನ್ಬೇಕು. ಅದಕ್ಕೇನೆ ನೀನು ಕೇಸರಿ ಬಾತಿಂದ ಶುರು ಮಾಡು ಊಟನ. ಯಾರದು? ಯಾರು? ಮಂಗಿ, ಪೆಂಗ, ನೀವಾ? ನಿಜವಾಗ್ಲೂ ನೀವು ಬಂದ್ರಾ? ಅಥವಾ ಏನು ನನ್ನ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ವಾ? ಅಥವಾ ನನ್ನ ಕಿವಿ ಏನಾದ್ರೂ ಕೇಳಿಸ್ಕೊಂಡಿದ್ದು ಸುಳ್ಳ? ನೀವು ನೋಡಿದ್ದು ಸುಳ್ಳಲ್ಲ, ನೀವು ಕೇಳಿದ್ದು ಸುಳ್ಳಲ್ಲ, ಅದು ನಾವೇನೆ. ನಿಮ್ಮ ಸೊಸೆ, ನಿಮ್ಮ ಮಗ ಬಂದಿರೋದು. ಪೆಂಗ, ಯಾಕ್ರೋ? ಅಲ್ಲ, ಬೇರೆ ಊರ್ತಕ್ಕೆ ಏನೋ ಕೆಲ್ಸಕ್ಕೆ ಹೋಗ್ತೀವಿ ಇಬ್ರು ಅಂತಾನ ಅಲ್ಲಿ ಹೋಗಿ ಅರ್ಧ ಗಂಟೆ ಮೇಲತ್ತಲ್ಲೋ. ಈಗ ನೋಡಿರಿ ಯಾಕೋ ವಾಪಸ್ ಬಂದಿದ್ರ? ಯಾಕ್ರು ಬಂದ್ರಿ? ಹೋಗ್ರು. ಯಮ್ಮ, ನಮ್ಮನ್ನ ಯಾಮಾರಿಸಿ ನೀನು ಈ ಥರ ತಿಂತ ಕೂಕೊಂಡಿದ್ಯಲ್ಲ, ನಿನ್ಗೇನು ಅನ್ಸಲ್ವೇ? ಅಲ್ಲ, ನಾನು ನನ್ನ ಹೆಂಡ್ತಿನೂ ಕಷ್ಟಪಟ್ಟು ಬಿಸ್ಲಾಗೆ ಬೆವರು ಸುಸಿ ದುಡ್ಕೊಂಬರೋದು. ನಮಗೆ ತಂಗಳು ಅನ್ನ, ತಂಗಳು ಸಾರು, ತಂಗಳು ಮುದ್ದೆ ಇಕ್ಕೋದು. ನೀನಿಲ್ಲಿ ಹೋಟ್ಲಾಗೆ ಕೇಸರಿ ಬಾತು, ಇಡ್ಲಿ, ಬೋಂಡ ಇಂಥದ್ದೆಲ್ಲ ತರಿಸ್ಕೊಂಡು ತಿಂತಿ ಏನು? ತಿನ್ನತ್ತೆ ತಿನ್ನು. ನಾವು ಬೆವರು ಸುರಿಸಿ ದುಡ್ಕೊಂಬರೋದು, ನೀನಿಲ್ಲಿ ಮಜಾ ಮಾಡೋದು. ನಾಚಿಕೆ ಆಗಲ್ವೇ ನಿಂಗೆ ಹಿಂಗೆ ಮಾಡಕ್ಕೆ? ಅಲ್ಲ, ದುಡ್ದು ಏನೋ ಮನೆ ನಡೆಸ್ಕೊಂಡು ಹೋಗ್ತೀಯಾ ದೊಡ್ಡೋಳು ಅಂತನ ದುಡ್ಡು ಕೈ ಕೊಟ್ರೆ ಹಿಂಗೆ ಮಜಾ ಉಡಾಸ್ತಾ ಇದ್ದಲ್ಲ ನಮ್ಮ ದುಡ್ಡೆಲ್ಲನ. ಅಲ್ಲ, ಒಂದು ತರಕಾರಿ ಯಾಕೆ ಸಾರು ಮಾಡು ಅಂದ್ರೆ ದುಡ್ಡಿಲ್ಲ, ಖಾಲಿ ಆಗೈತಿ, ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇದಕ್ಕೇನಾ? ಅಮ್ಮ, ಇವಳು ಹೇಳ್ತಿದ್ಲು ನಿಮ್ಮಮ್ಮಯ್ಯ ನಮ್ಮಿಬ್ಬರ ಹತ್ರ ದುಡಿಸ್ಕೊಂಡು ಏನೋ ಮಾಡ್ಕೊಂಡು ತಿಂತೈತಿ ಅನ್ಸುತ್ತೆ. ಅದಕ್ಕೆ ನಾವು ಹೋದ್ಮೇಲೆ ಉಂಬುತ್ತೆ, ನಾವು ಬರೋದಕ್ಕೂ ಮುಂಚೆಲೆ ಸಾಯಂಕಾಲದತ್ತಾಗ ಉಂಡಿರೋ ತಾಲೇನೆ ಏನೋ ಬೇರೆ ಮಾಡ್ಕೊಂಡು ತಿಂಬುತ್ತೆ, ಇಲ್ಲ ಹೋಟ್ಲಾಗ ತಂದು ತಿಂಬುತ್ತೆ ಅಂತ ಹೇಳ್ತಿದ್ಲು. ನಾನು ನಂಬಿರಲಿಲ್ಲ. ಇಲ್ಲ, ಹಂಗೆಲ್ಲ ಮಾಡಲ್ಲ ನಮ್ಮ ಅಮ್ಮಯ್ಯ, ಸುಮ್ಮನಿರು ಅಂತ ಅಂದೆ. ಅದಕ್ಕೆ ನಿನಗಿವತ್ತು ಸರಿಯಾಗಿ ತೋರಿಸ್ತೀನಿ ಬಾ ಅಂತನ ಬೇರೆ ಊರ್ತಕ್ಕೆ ಕೂಲಿ ಹೋಗ್ತೀವಿ ಅಂತನ ಸುಳ್ಳು ಹೇಳಿ ಹೋದ್ವಿ ನಾನು ಇವಳು. ನೋಡೋಣ ಅದೆಲ್ಲಿ ಇವಳು ಹೇಳೋದು ಸತ್ಯನ ಸುಳ್ಳು ಅಂತ ತಿಳ್ಕೊಂಬನ ಅಂತ ನಾನು ಒಪ್ಕೊಂಡೆ. ಆದರೆ ಇವಳು ಹೇಳಿದ್ದು ನಿಜಾನೇ ಆಗೋಯ್ತಲ್ಲ. ನಾನು ನೀನು ಅಂತ ಮಾಡೋಳಲ್ಲ ಅಂತ ತಿಳ್ಕೊಂಡಿದ್ದೆ. ಹೋಗಮ್ಮ. ಅಲ್ಲ, ಇದೆಲ್ಲ ತಿನ್ನಬೇಕು ಅಂತಂದಿದ್ರೆ ಎಂದಾದ್ರೂ ಒಂದು ದಿವಸ ನಾವು ಇರ್ತಿದ್ವಿ ತಾನೇ, ಮಾಡ್ಬೋದಾಗಿತ್ತಲ್ಲ. ನಮ್ಮನ್ನು ಕಳಿಸ್ಬಿಟ್ಟು ನೀನು ಒಬ್ಬಳೇ ತಿಂತ ಕುಕ್ಕೊಂಡಿದ್ಯಲ್ಲ, ಇದು ನಿನಗೆ ಸರಿನಾ? ಮಾತಾಡು. ಯಾಕೆ ಸುಮ್ಮನೆ ಕುಕ್ಕೊಂಡಿದ್ಯಾ? ನಿನಗೆ ನಾಚಿಕೆ ಆಗಬೇಕು ಇಂಥ ಕೆಲಸ ಮಾಡಕ್ಕೆ. ಅಯ್ಯೋ ಮಂಗಿ, ಪೆಂಗ, ಅದು ಹಂಗಲ್ಲ ಕಂಡ್ರು. ಅದು ಇದೆಲ್ಲನ ನಾನು ದುಡ್ಡು ಕೊಟ್ಟು ತಂದಿರೋದಲ್ಲ. ಕೊಟ್ಟು ತಂದಿರೋದಲ್ವಾ? ಮತ್ತೆ ಇನ್ಯಾರು ಕೊಟ್ಟರು ಇದನ್ನೆಲ್ಲನ ನಿನಗೆ ತಿನ್ನಮ್ಮ ಅಂತ ಹೇಳಿ ಯಾರಾದ್ರೂ ಮಾಡಿ ತಂದುಕೊಟ್ರಾ? ಹೇಳು. ಅಲ್ಲ, ಯಾವುದೋ ಒಂಥರ ತಿಂಡಿ ಆದರೆ ಯಾರೋ ಮನೆಗೆ ಹೆಚ್ಚಾಗಿರುತ್ತೆ, ನಿನಗೆ ಕೊಟ್ಟೆವ್ರೆ ಅನ್ಬೋದು. ಆದರೆ ಈ ಬೋಂಡ, ಇಡ್ಲಿ, ಸಾಂಬಾರು, ಕೇಸರಿ ಬಾತು ಎಲ್ಲನ ಮುಂದಿಕ್ಕಂಗೆ ಕುಕ್ಕೊಂಡಿದ್ಯಾ ಅಂದರೆ ನಮಗೆ ಗೊತ್ತಾಗುತ್ತೆ ನೀನು ಇದನ್ನ ಎಲ್ಲಿಂದ ತಂದಿದ್ಯಾ ಅಂತಾನ. ನೀನು ಸುಳ್ಳು ಹೇಳ್ಬೇಡ, ಸುಮ್ಮನೆ ಸತ್ಯ ಹೇಳು. ಯಾಕೆ ಹಿಂಗೆ ಮಾಡಿದೆ? ಕೇಳ್ರಿ, ಈಗ ನಾವು ಎಷ್ಟು ಅಲ್ಲೇ ಪಂಚಾಯತಿ ಆಗಿ ಒಂದು ವಾರ, ಒಂದು 10 ದಿವಸ ಆಯ್ತು ತಾನೆ. 10 ದಿವಸದಿಂದ ನಾವಿಬ್ರು ಕೂಲಿ ಹೋಗಿದ್ದೀವಿ, ಒಂದು ದಿವಸನೂ ತಪ್ಪಿಸಿಲ್ಲ. ಇವತ್ತು ಅಷ್ಟೇ ತಪ್ಪಿಸ್ಕೊಂಡಿರೋದು. ಅಷ್ಟು ದಿವಸದಿಂದ ನಮ್ಮ ದುಡ್ಡೆಲ್ಲ ಏನು ಮಾಡೈತೆ, ಎಲ್ಲಿ ಕಣೈತೆ, ಎಷ್ಟೈತೆ ಅಂತ ಕೇಳ್ರಿ. ಗೊತ್ತಾಗುತ್ತೆ ಯಾವಾಗ ನಿಮಗೆ. ಯಮ್ಮ, ನಾವು 9 ದಿವಸದಿಂದನ ದುಡ್ದಿರೋದು. ಅದು ದುಡ್ಡೆಲ್ಲೈತೆ, ಎಷ್ಟೈತೆ ತತ್ತ ಇಲ್ಲಿ?
ಅಯ್ಯೋ ದುಡ್ಡ ಏನು ದುಡ್ಡು ನಾನು ತರಕಾರಿ ತರಕು ಆಮೇಲೆ ಮನೆಗೆ ಯಾತನ ಅಡುಗೆ ಮಾಡಕ್ಕೆ ಯಾತನ ಬೇಕಲ್ಲ ರಾಗಿ ಹಸಿಟ್ಟು ಅಕ್ಕಿ ಇಟ್ಟು ಆಮೇಲೆ ಬೇಳೆಕಾಳು ಎಲ್ಲ ಬೇಡವೆ ಎಲ್ಲ ತಗೊಂಬಂದೆ ಯಾತು ಇಲ್ಲ ದುಡ್ಡು ನನ್ನ ಹತ್ರ ದುಡ್ಡು ಅಂತೆ ದುಡ್ಡು ಎಲ್ಲ ಕೂಲಿ ಹೋಗೋದು ಬಿಟ್ಟು ವಾಪಸ್ ಬಂದು ಏನ್ರೋ ಹಿಂಗೆ ಕೇಳ್ತಾ ಇದ್ದೀರಾ ಏನೋ ನನಗೆ ತಿನ್ಬೇಕು ಅನ್ನಿಸ್ತು ಅದಕ್ಕೆ ತಗೊಂಬಂದು ತಿಂತಾ ಇದ್ದೀನಿ ನೀವು ತಿನ್ಬರ್ರಿ ಏನು ಯಾಕಂಗೆ ಆಡ್ತಾ ಇದ್ದೀರಾ ನಿಮಗೆ ಕೊಟ್ಟಿಲ್ಲ ಅಂತ ನಾನು ಸಾಯಂಕಾಲಕ್ಕೆ ನಿಮ್ಗೆ ಒಂದಿಟ್ಟು ಇರ್ಸಾನ ಅಂತ ಅನ್ಕೊಂಡಿದ್ದೆ ನೀವು ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತೀರಲ್ಲ ನಾನು ಒಬ್ಬಳೇ ತಿಂತಾ ಇದ್ದೀನಿ ಏನೋ ಅಮ್ಮಂಗೆ ಬರ್ರಿ ನೀವು ಕುತ್ಕೊಂಡು ತಿನ್ರಿ ಸಾಕತ್ತೆ ಸಾಕು ನಿನ್ನ ನಾಟಕ ಸಾಕು ನಮಗೆಲ್ಲ ಅರ್ಥ ಆಯ್ತು ನಾನೊಬ್ಳು ಯಾರು ಇಲ್ಲೋ ಅಲ್ಲ ನನ್ನ ಹೇಳರ್ ಕೇಳರು ಅದಕ್ಕೆ ನಾನು ಬಂದಿದ್ದೀನಿ ಕೂಲಿ ಹೋಗ್ತೀನಿ ದುಡ್ದು ತಂದು ಹಾಕ್ತೀನಿ ನೀನು ಕುತ್ಕೊಂಡು ಮಜಾ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ತಾನೇ ಅದಕ್ಕೆ ತಾನೇ ನನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದು ನಾನು ಹೆಂಗೋ ಪಂಚಾಯತಿಗೆ ಸೇರಿಸಿ ನಿಮ್ಮಿಬ್ರಿಗೆ ಬುದ್ಧಿ ಕಲಿಸ್ಬೇಕಂತ ಈ ಅಪ್ಪನೂ ಕೂಲಿ ಕರ್ಕೊಂಡು ಹೋಗ ಮಾಡಿದೆ ನಿನ್ನ ಮನೆ ಕೆಲಸ ಮಾಡಕ್ಕೆ ಇಕ್ಕರೆ ಆದ್ರೆ ನೀನು ನೋಡಿದ್ರೆ ಮನೆ ಕೆಲಸ ಮಾಡ್ತೀನಿ ಅನ್ನೋ ನೆಪದಲ್ಲಿ ನಾವು ದುಡ್ಡೆಲ್ಲ ಹಾಳು ಮಾಡ್ತಾ ಇದ್ದೆ ಹಿಂಗೆಲ್ಲ ಹೋಟ್ಲಾಗೆ ತಗೊಂಬಂದು ತಿಂದು ಅಯ್ಯೋ ಮಂಗಿ ಅದು ಹಂಗಲ್ವೇ ಅದು ಇಲ್ಲ ಇದು ಇಲ್ಲ ನಮಗೆಲ್ಲ ಚೆನ್ನಾಗಿ ಅರ್ಥ ಆಯ್ತು ಬಿಡು ನಾಚಿಕೆ ಆಗಲ್ವೇನತ್ತೆ ಹಿಂಗೆಲ್ಲ ಮಾಡಕ್ಕೆ ಅಯ್ಯೋ ದೇವ್ರೇ ಏನಪ್ಪ ಹೇಳ್ ತಪ್ಪಿಸ್ಬೋದು ಅಲ್ಲ ಈ ಮಂಗಿಗೆ ಯಾಕೆ ಅನುಮಾನ ಬಂತು ನನ್ನ ಮೇಲೆ ಯಾರು ಹೇಳಿದ್ರು ಯಾವ ಲೌಡಿಯರು ಹೇಳಿದ್ರು ನಾನು ಹಿಂಗೆ ಹೋಟ್ಲಾಗಿಂದ ತಂದು ತಿಂತೀನಿ ಅಂತಾನ ಯಾವಳವೋ ಹೇಳವಳೆ ಅದಕ್ಕೇನೆ ಇವಳು ಪ್ಲ್ಯಾನ್ ಮಾಡಿ ನೋಡ್ದ ಎಲ್ಲ ಬೇರೆ ಊರ್ತಕ್ಕೆ ಕೂಲಿ ಹೋಗ್ತೀವಿ ಇಬ್ರು ಅಂತಾನ ಕರ್ಕೊಂಡೋಗಿ ವಾಪಸ್ ಬಂದಿರದ ಇವಳು ಸಾಮಾನ್ಯದಳಲ್ಲ ಯಮ್ಮ ಇನ್ಮೇಲೆ ನಿನ್ನ ಆಟ ಎಲ್ಲ ಬಂದು ನಡಿ ನೀನು ಕೂಲಿ ನಡಿ ಕೂಲಿ ಹೋಗಿ ಬಿಸ್ಲಾಗೆ ಮಾಡಿರೆ ಅವಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ ಅಲ್ಲಿ ಇಲ್ಲಿ ಕಳ್ತನ ಮಾಡ್ಕೊಂಡು ತಿಂತಿದ್ದೆ ಏನು ಮಾಡೋದು ಈ ಮಂಗಿಯಿಂದ ನಾನು ಕೂಲಿ ಹೋಗಂಗಾಯ್ತು ಈಗ ನನಗೆ ನೀನು ಖರ್ಚು ಮಾಡ್ತಿರೋದು ನೋಡಿದ್ರೆ ನೀನು ಸರಿಯಾಗಿ ಬಿಡಬೇಕು ಅನಿಸುತ್ತೆ ಏನೇ ಮಂಗಿ ಯಾವಳೆ ಹೇಳ್ಕೊಟ್ಲೆ ನಿನಗೆ ನಾನು ಹಿಂಗೆಲ್ಲ ನಾ ತಂದು ತಿಂತಾ ಇದ್ದೀನಿ ಅಂತ ಯಾವಳೆ ಹೇಳ್ಕೊಟ್ಟವಳೆ ಅದಕ್ಕೇನೆ ನೀನು ಹಿಂಗೆಲ್ಲ ಪ್ಲಾನ್ ಗೀನ್ ಮಾಡಿ ನನ್ನ ಮಗನ ಹತ್ರ ನನ್ನ ಬಯಸ್ಬೇಕು ಅಂತ ಮಾಡಿದ್ಯೇನೆ ಮನೆಯಾಳಿ ಅಮ್ಮಯ್ಯಗೂ ಮಗುಗೂ ಜಗಳ ತಂದಿಕ್ಕಿ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವೇನೆ ಮನೆಯಾಳಿ ಯಾರು ಅಷ್ಟೊಂದು ಗಲಾಟೆ ಮಾಡ್ತಿರೋದು ಕದ್ರಜ್ಜಿ ಮನೆಯಾಗೆ ಕದ್ರಜ್ಜಿ ಮಂಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈಗ ಮಂಗಿನ ಹುಡ್ಕೊಂಡು ಬಂದಿರೋರು ಯಾರು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ.